ನಮಸ್ಕಾರ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಅನಾವಶ್ಯಕವಾಗಿ ಈ ಸೋಷಿಯಲ್ ಮೀಡಿಯಾದಿಂದ ಅನೇಕ ಅನೈತಿಕ ಸಂಬಂಧಗಳು ಬೆಳೀತಾ ಇದೆ. ನೋಡಿ, ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ, ಎಲ್ಲೋ ಒಂದು ಕಡೆ ಹೊಸತನ ಇರುತ್ತೆ. ಮನುಷ್ಯನಿಗೆ ಯಾವಾಗಲೂ ಈ ಹೊಸತನ ಸೃಷ್ಟಿಯಾಗ್ತಾ ಇರುತ್ತೆ. ಎಷ್ಟೋ ಸತಿ ಈ ಅನೈತಿಕ ಸಂಬಂಧದಲ್ಲಿರೋರು ದೈಹಿಕ ಸುಖಕ್ಕಿಂತ ಒಂದು ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಅನ್ನು ಹುಡುಕ್ತಾ ಇರ್ತಾರೆ. ಯಾರು ನನಗೆ ಒಂದು ಅಫೇರ್ ಇಟ್ಕೋಬೇಕು ಅಂತ ಅಫೇರ್ ಇಟ್ಕೊಳ್ಳಲ್ಲ. ಹಾಗಂತ ಅಫೇರ್ ಇಟ್ಕೊಳ್ಳೋದು ಸರಿ ಅಂತ ನಾನು ಸಪೋರ್ಟ್ ಮಾಡ್ತಾ ಇಲ್ಲ. ಆದರೆ ಈ ಕಾರಣ ಏನು, ಈ ಸೋಷಲ್ ಮೀಡಿಯಾದಿಂದ ಆಗ್ತಕ್ಕಂತಹ ಅನಾಹುತಗಳೇನು, ಈ ಸಂಬಂಧಗಳು ಎಷ್ಟರ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೋಡಿ, ಈ ಶುರುಗೆ ಒಂದು ಥ್ರಿಲ್ ಕೊಡುತ್ತೆ, ಒಂದು ಕಿಕ್ ಕೊಡುತ್ತೆ. ಎಕ್ಸಾಂಪಲ್, ನೀವು ನೋಡಿ, ಮನೇಲಿ ಚಿಕ್ಕ ವಯಸ್ಸಲ್ಲಿ ನೀವು ಇದ್ದಾಗ ಅಮ್ಮ ಒಂದು ಡಬ್ಬಿಲಿ ಬಿಸ್ಕೆಟ್ ಇಟ್ಟಿರ್ತಿದ್ರು. ಅಮ್ಮ ಕೊಡೋದಕ್ಕಿಂತ ನೀವು ಕದ್ದು ಮುಚ್ಚಿ ತಿಂದಾಗ್ಲೇ ನಿಮ್ಗೊಂಥರ ಖುಷಿ ಸಿಗೋದು. ಹೇಳ್ತಾರಲ್ಲ, ಕದ್ದು ತಿನ್ನೋ ಹಣ್ಣಿಗೆ ರುಚಿ ಜಾಸ್ತಿ ಅಂತ ಹೇಳ್ತಾರೆ. ಹಾಗೆ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋದು ಕೆಲವರಿಗೆ ಒಂದು ಥ್ರಿಲ್ ಕೊಡ್ತಾ ಇರುತ್ತೆ. ಮದುವೆ ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಟ್ಕೊಂಡಿರ್ತಾರಲ್ಲ, ಯಾರು ತನ್ನ ಹೆಂಡತಿ ಅಥವಾ ಗಂಡನ ಬಿಡಬೇಕು ಅಂತ ಇರಲ್ಲ. ಅವರಿಗೆ ಸ್ಟಿಲ್ ಎಲ್ಲ ಎಷ್ಟೇ ಕೆಟ್ಟದಾಗಿದ್ರು ನನ್ನ ಗಂಡ ನನಗೆ ಬೇಕು, ನನ್ನ ಹೆಂಡತಿ ನನಗೆ ಬೇಕು ಅಂತ ಫರ್ಮ್ ಆಗಿರ್ತಾರೆ. ಹಾಗಿದ್ರೆ ಇವ್ರು ಮತ್ತೆ ಯಾಕೆ ಈ ಥರ ಬೇರೆಯವ್ರ ಜೀವನಕ್ಕೆ ಹೋಗ್ತಾರೆ, ಬೇರೆಯವ್ರನ್ನೇ ಯಾಕೆ ಚೂಸ್ ಮಾಡ್ತಾರೆ? ಅದರಲ್ಲೂ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ಬಣ್ಣದ ಚಿಟ್ಟೆ ಥರ ಎಲ್ಲ ಕಡೆ ಹೋಗಿ ಎಷ್ಟೋ ಮನೆಗಳು ಹಾಳಾಗ್ತಾ ಇದೆ, ಎಷ್ಟೋ ಸಂಸಾರಗಳು ಹಾಳಾಗ್ತಾ ಇದೆ. ಇದರಿಂದ ಯಾತಕ್ಕೆ, ಇದರಿಂದ ನಮ್ಮ ಮನಸ್ಸನ್ನು ಹೇಗೆ ನಿಯಂತ್ರಿಸ್ಕೊಳ್ಳೋದು, ಈ ಥರ ಡಿಸ್ಟ್ರಾಕ್ಷನ್ನಿಂದಲ್ಲ ನಾವು ಹೇಗೆ ದೂರ ಉಳಿಯೋದು, ಮುಂದೆ ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಏನೇನು ಅಂತ ಹೇಳ್ತೀನಿ. ನೋಡಿ, ಈಗ ಓರ್ವ ವ್ಯಕ್ತಿ, ನಾನು ಮದುವೆ ಆಗಿದ್ದೀನಿ, ಓರ್ವ ವ್ಯಕ್ತಿ ನನಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರ್ತಾರೆ ಅಂತ ತಿಳ್ಕೊಳ್ಳೋಣ. ಶುರುಗೆ ನನಗೇನು ಅನಿಸ್ತಿರುತ್ತೆ, ಒಂದು ಥ್ರಿಲ್, ನನ್ನ ಗಂಡ ನನಗೆ ಅಟೆನ್ಷನ್ ಕೊಡ್ತಾ ಇಲ್ಲ, ಆಸಕ್ತಿ ಕೊಡ್ತಾ ಇಲ್ಲ, ಕೇರ್ ಕೊಡ್ತಾ ಇಲ್ಲ. ನನಗೆ ಯಾರೋ ಒಬ್ಬರು ನೀನು ಚೆನ್ನಾಗಿದ್ಯಾ, ಊಟ ಮಾಡಿದ್ಯಾ, ತಿಂಡಿ ತಿಂದ್ಯಾ ಅಂತ ಒಂದು ಸ್ವಲ್ಪ ಅಟೆನ್ಷನ್ ಕೊಟ್ಟರೆ, ಜಸ್ಟ್ ಫ್ರೆಂಡ್ಸ್ ಆಗಿರೋಣ, ಒಂದು ವ್ಯಕ್ತಿ ಫ್ರೆಂಡ್ ಆಗಿದ್ರೆ ಸಾಕು ಅಂತ ಇರ್ತೀವಿ. ಆದರೆ ಆ ವ್ಯಕ್ತಿಗೂ ನಿಮ್ಮಲ್ಲೆಲ್ಲೋ ಒಂದು ಕಡೆ ಆಕರ್ಷಣೆ ಇರುತ್ತೆ, ನಿಮ್ಮನ್ನು ಹೆಚ್ಚಾಗಿ ಮಾತಾಡ್ಸೋದು, ನಿಮ್ಮನ್ನು ಅಟೆನ್ಷನ್ ಕೊಡೋದು. ಶುರುಗೆ ನಿಮ್ಮ ರಿಲೇಷನ್ಶಿಪ್ಪು ಹೀಗೆ ಇತ್ತು ಅಲ್ವಾ ರೀ? ಆದರೆ ಹೋಗ್ತಾ ಹೋಗ್ತಾ ಕ್ರಮೇಣವಾಗಿ ನಾವೆಲ್ಲರೂ ಬದಲಾಗ್ತಾ ಹೋಗ್ತೀವಿ, ನಮ್ಮ ಇಂಪಾರ್ಟೆನ್ಸ್ ಬದಲಾಗ್ತಾ ಹೋಗುತ್ತೆ. ಈಗ ನಾನು ಮದುವೆ ಆಗಬೇಕು ಆಗಿದ್ರೆ ನನ್ನ ಗಂಡನ ಹತ್ರ ಎಷ್ಟೊತ್ತು ಮಾತಾಡ್ತಾ ಇದ್ದೆ. ಆದರೆ ಮದುವೆ ಆದ ನಂತರ ನನ್ನ ಗಂಡ ಬಂದಮೇಲೆ ನನ್ನ ಮಕ್ಳ ಮೇಲೆ ಅಟೆನ್ಷನ್ ಹೋಗ್ತಾ ಹೋಗುತ್ತೆ, ನನ್ನ ಸಂಸಾರ ಹೇಗೆ ವೃದ್ಧಿ ಮಾಡೋದು ಅಂತ ಹೋಗುತ್ತೆ, ನನ್ನ ಕೆಲಸದ ಮೇಲೆ ಅಟೆನ್ಷನ್ ಹೋಗುತ್ತೆ, ಮನೆ ಕಟ್ಟಬೇಕು ಅನ್ನೋ ಸ್ಟ್ರೆಸ್ ಇರುತ್ತೆ, ಗಾಡಿ ತೊಗೋಬೇಕು ಅನ್ನೋ ಸ್ಟ್ರೆಸ್ ಇರುತ್ತೆ, ಅಥವಾ ಲೋನ್ಗಳು, ಹೀಗೆ ಹಲವಾರು ಸ್ಟ್ರೆಸ್ಗಳಿರುತ್ತೆ. ನಮ್ಮ ಅಟೆನ್ಷನ್ ಡೈವರ್ಸಿಫೈ ಆಗ್ತಾ ಹೋಗುತ್ತೆ. ಹೇಗೆ ಹೋಗ್ಬಿಡ್ತೀವಿ ಅಂತ ಹೇಳಿದ್ರೆ, ಒಂದು ಆಟೋ ಪೈಲಟ್ ಮೋಡಿಗೆ ಹೋಗ್ಬಿಡ್ತೀವಿ. ಬೆಳಗ್ಗೆ ಎದಳು, ತಿಂಡಿ ಮಾಡು, ಮಕ್ಳನ್ನ ಸ್ಕೂಲಿಗೆ ಕಳಿಸು, ಕೆಲಸ ಮಾಡು, ನಂತರ ಒಂದು ಏನಿದೆಯೋ ನನ್ನ ಮಕ್ಕಳು ಬರೋತ್ತಿಗೆ ಮತ್ತೆ ತಿಂಡಿ ಮಾಡು, ಟಿವಿ ನೋಡು, ಹೀಗೆ ಒಂದು ಆಟೋ ಪೈಲಟ್ ಮೋಡಿಗೆ ಹೋಗ್ಬಿಟ್ಟಿರುತ್ತೆ. ನಮಗೆ ಜೀವನದಲ್ಲಿ ಏನೂ ಥ್ರಿಲ್ ಇರಲ್ಲ, ಏನೂ ಚೇಂಜಸ್ ಇರಲ್ಲ. ಎಲ್ಲೋ ಒಬ್ಬರು ಒಂದು ಕಡೆ ಒಂಚೂರು ಅಟೆನ್ಷನ್ ಕೊಟ್ಟಾಗ ಆ ಕಡೆ ಮನಸ್ಸು ವಾಲೋದು ಸರ್ವೇ ಸಾಮಾನ್ಯ. ಆದರೆ ಇದರ ಮುಂದಿನ ಎಫೆಕ್ಟ್ ಏನು ಗೊತ್ತಾ? ಸ್ಲೋಲಿ ಈ ಫ್ರೆಂಡ್ಶಿಪ್ಪು ಪ್ರೀತಿಗೆ ಬದಲಾಗತ್ತೆ. ನೋಡಿ, ನಾವು ಮನುಷ್ಯರು ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಯಾರಾದರೂ ಒಂಚೂರು ಅಟೆನ್ಷನ್ ಕೊಟ್ಟರೆ ಟಮಕ್ ಅಂತ ಬಿದ್ದೋಗ್ಬಿಡ್ತೀವಿ. ಆದರೆ ನೋಡಿ, ಈಗ ನಾನು ಮನೇಲಿದ್ದೀನಿ ಅಂತ ಹೇಳಿದ್ರೆ ನನ್ನ ಗಂಡ ನನ್ನ ಕೋಪವನ್ನು ಸಹಿಸ್ಕೊಂಡಿರ್ತಾನೆ, ಅಥವಾ ನನ್ನ ವರ್ಸ್ಟ್ ಟೈಮಲ್ಲಿ ನೋಡಿರ್ತಾರೆ, ನನ್ನ ಮೇಕಪ್ ಇಲ್ಲದೆ ನೋಡಿರ್ತಾರೆ, ಹೇಗೋ ಎಲ್ಲವನ್ನು ನೋಡಿರ್ತಾರೆ. ಅದೇ ನಾನು ನನ್ನ ಅಫೇರ್ ಅಥವಾ ನನ್ನ ಇನ್ನೊಂದು ಫ್ರೆಂಡ್ಶಿಪ್ಪನ್ನು ಮೀಟ್ ಮಾಡಬೇಕಾದ್ರೆ ಹೇಗೆ ಹೋಗ್ತೀನಿ, ತುಂಬ ಪ್ರೆಸೆಂಟೇಬಲ್ ಆಗಿರ್ತೀನಿ. ನನ್ನ ಯಾವುದೇ ಥರ ಟ್ಯಾಂಟ್ರಮ್ಸ್ ಆಗಿರಲಿ, ನೋವಾಗಿರಲಿ, ದುಃಖ ಆಗಿರಲಿ, ಈಗ ನನ್ನ ಅಪ್ಪ ಅಮ್ಮಂಗೆ ಹುಷಾರಾಗಿಲ್ಲ ಅಂತ ಹೇಳಿದರೆ ನೋಡ್ಕೊಳ್ಳೋದು ನಿಮ್ಮ ಸ್ಪೌಸ್ ಆಗಿರ್ತಾರೆ. ಎಲ್ಲ ರೀತಿಯ ನಿಮ್ಮ ಟ್ರಬಲ್ ಇರ್ತಕ್ಕಂಥ ಏರಿಯಾವನ್ನು ಹ್ಯಾಂಡಲ್ ಮಾಡೋದು ಯಾರು? ನಿಮ್ಮ ಸ್ಪೌಸು. ಅದೇ ಈ ಥರ ಎಕ್ಸ್ಟರ್ನಲ್ ಫ್ಯಾಂಟಸಿ ರಿಲೇಷನ್ಶಿಪ್ಗಳು ಏನಿರುತ್ತೆ, ಅಲ್ಲಿ ನಿಮ್ಮ ಬೆಸ್ಟ್ ವರ್ಷನನ್ನು ತೋರಿಸ್ತಾ ಹೋಗ್ತೀರಾ. ನಮ್ಮೆಲ್ಲರಿಗೂ ಒಂದು ಡಿಫ್ರೆಂಟ್ ಫೇಸಸ್ ಇರುತ್ತೆ. ಆ ಎಲ್ಲ ಮುಖವನ್ನು ನಾವೆಲ್ಲರ ಹತ್ರ ತೋರಿಸ್ಲಿಕ್ಕಾಗಲ್ಲ. ಎಲ್ಲೋ ಒಬ್ಬರಿಗೆ ಆ ಒಂದು ಫೇಸನ್ನು ತೋರಿಸ್ಲಿಕ್ಕೆ ಇಷ್ಟಪಡ್ತಾ ಇರ್ತೀವಿ. ಅದೇ ಈ ಅಫೇರ್ಗಳು ನಮಗೆ ಅದು ಥ್ರಿಲ್ ಅಂತ ಅನಿಸ್ತಾ ಇರುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆ ವ್ಯಕ್ತಿ ತುಂಬ ಏನು ಸ್ಪೆಷಲ್ ಇರಲ್ಲ, ಒಂದು ಸಾಧಾರಣ ವ್ಯಕ್ತಿಯಾಗಿರ್ತಾರೆ. ಆದರೆ ನೀವು ಆ ವ್ಯಕ್ತಿ ಜೊತೆ ಇದ್ದ ರೀತಿ ನಿಮಗೆ ಇಷ್ಟ ಆಗ್ತಾ ಹೋಗುತ್ತೆ. ಆ ವ್ಯಕ್ತಿ ಕಷ್ಟದ ಮನುಷ್ಯ ಆಗಿರ್ತಾರೆ. ಆ ವ್ಯಕ್ತಿ ಹತ್ರ ಹೋಗಿ ನೀವು ಎಷ್ಟೋ ಸತಿ ಬೇಲಾಡ್ತಿರ್ತೀರ, ಅಟೆನ್ಷನ್ ಕೊಡು, ಪ್ರೀತಿ ಕೊಡು, ಕಾಳಜಿ ಕೊಡು, ದಯವಿಟ್ಟು ನನ್ನ ಮಾತಾಡಿಸು, ನಿಮ್ಮ ಸೆಲ್ಫ್ ರೆಸ್ಪೆಕ್ಟನ್ನು ಬಿಟ್ಟು ಎಷ್ಟೋ ಸತಿ ಆ ವ್ಯಕ್ತಿ ಹತ್ರ ಹೋಗಿ ಅಂಗಾಜಿ ಬೇಡ್ತಾ ಇರ್ತಾರೆ. ಶುರುಗೆ ಇಷ್ಟು ಸ್ವೀಟ್ ಆಗಿರೋ ರಿಲೇಷನ್ಶಿಪ್ ಸ್ಲೋಲಿ ಪಾಯ್ಸನ್ ಆಗ್ತಾ ಹೋಗುತ್ತೆ. ಇದು ನಿಜ. ಎಷ್ಟೋ ಜನ ನನ್ನ ಹತ್ರ ಬಂದವರು ಕೂಡ
ತನ್ನ ತನವನ್ನು ಕಳ್ಕೊಂಡು, ತನ್ನ ರೆಸ್ಪೆಕ್ಟನ್ನು ಕಳ್ಕೊಂಡು ಕೆಲವು ಸತಿ ಎಷ್ಟರ ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಅದು ಮೆಂಟಲ್ ಟಾರ್ಚರ್ ಆಗಿಬಿಟ್ಟಿರುತ್ತೆ. ನೋಡಿ, ಎಷ್ಟೋ ಸತಿ ನೀವು ನೋಡಿದ್ರೆ ಕೆಲವರು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮೀಟ್ ಆಗ್ತಕ್ಕಂಥ ವ್ಯಕ್ತಿ ರಿಯಲ್ ಆಗಿರ್ತಾರೋ ಅಥವಾ ಅವರ ಫ್ಯಾಮಿಲಿ ಹೇಗಿರುತ್ತೋ, ಕೆಲವರು ಎಷ್ಟೋ ರೀತಿ ಯಾವ್ಯಾವ ರೀತಿ ಅವರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ ಇರುತ್ತೋ ನಮಗೆ ಗೊತ್ತಿಲ್ಲ. ಈಗ ಎಲ್ಲ ಸರಿಯಾಗಿ ಶಾನ್ಗಟ್ಲೆ ಸಂಸಾರ ಮಾಡಿರ್ತಕ್ಕಂಥ ಹೆಂಡತಿ ಅಥವಾ ಗಂಡನೇ ಈ ಥರ ಆಡಬೇಕಾದ್ರೆ ಯಾರೋ ಒಬ್ಬರು ಮೀಟ್ ಆದವರು ಹೇಗಿರ್ತಾರೆ ಗೊತ್ತಿಲ್ಲ. ಎಷ್ಟೋ ಸತಿ ನೀವು ನೋಡಿರ್ಬೋದು, ಈ ಡೇಟಿಂಗ್ ವೆಬ್ಸೈಟಲ್ಲಿ ಮೀಟ್ ಆದವರು ಎಷ್ಟೋ ಸತಿ ಕೊಲೆ ಮಾಡೋ ಮಟ್ಟಿಗೆ ಹೋಗಿರ್ತಾರೆ. ಆ ರಿಲೇಷನ್ಶಿಪ್ ಎಷ್ಟರ ಮಟ್ಟಿಗೆ ಹೋಗಿರುತ್ತೆ ಅಂತ ಹೇಳಿದ್ರೆ ಒಬ್ರನ್ನೊಬ್ರು ಸಾಯಿಸ್ಕೊಳ್ಳೋಷ್ಟು ಮಟ್ಟಿಗೆ ವಿಷ ಆಗಿರುತ್ತೆ. ಬ್ಲ್ಯಾಕ್ ಮೇಲ್ ಮಾಡ್ತಾರೆ, ಏನಾಗತ್ತೆ ಅಂತ ಗೊತ್ತಿರಲ್ಲ. ಸೊ ಈ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾನು ಅಳ್ತಾ ಇರೋ ಫೋಟೋ ಹಾಕ್ತೀನಾ? ಇಲ್ಲ. ನಗ್ತಾ ಇರೋ ಫೋಟೋ, ಚೆನ್ನಾಗಿರೋ ಫೋಟೋ, ಫಿಲ್ಟರ್ ಹಾಕಿ ಎಡಿಟ್ ಮಾಡಿ ಫೋಟೋಶಾಪ್ ಮಾಡಿ 1000 ರೀತಿ ಹಾಕ್ತೀನಿ ಅಲ್ವಾ? ಹಾಗಾಗಿ ಯಾರೂ ಅವರ ರಿಯಾಲಿಟಿನ ತೋರಿಸಲ್ಲ. ನೀವು 2 ನಿಮಿಷ ಅಥವಾ 1 ಅವರ್ 2 ಅವರ್ ಮೀಟ್ ಮಾಡಿದಾಗ ಪ್ರೀತಿ ತೋರ್ಸಕ್ಕೆ ಅವ್ರಿಗೆ ಏನಾಗಬೇಕು ಅಲ್ವಾ? ಸ್ವೀಟ್ ಮಾತಾಡೋದಕ್ಕೆ ಏನಾಗಬೇಕು? ಯಾವಾಗ ನೋಡಿ ನಾವು ಯಾರ ಜೊತೆ ಟ್ರಾವೆಲ್ ಮಾಡ್ತೀವಿ, ಯಾರ ಜೊತೆ ಫಿನಾನ್ಸ್ ಇರುತ್ತೆ, ಯಾರ ಜೊತೆ ನಾವು ಇರ್ತೀವಲ್ಲ ಒಂದೇ ಮನೇಲಿ, ಆಗ ಅವರ ನಿಜವಾದ ಬಣ್ಣ ಗೊತ್ತಾಗುತ್ತೆ. ಸೊ ಇವಾಗ ನಿಮ್ಗೆ ಏನು ಆ ಥ್ರಿಲ್ ಅನಿಸ್ತಿದೆ, ಆ ಆಡ್ರಿನಲ್ ರಶ್ ಇದೆಯೋ, ಎಲ್ಲವೂ ಕೂಡ ಸುಮ್ಮನೆ ಮೋಸ. ಹಾಗಾಗಿ ನಿಮ್ಮ ತನವನ್ನು ನೀವು ಉಳಿಸ್ಕೊತಾ ಹೋಗಿ, ನಿಮ್ಮ ಡಿಗ್ನಿಟಿಯನ್ನು ಉಳಿಸ್ಕೊಳ್ಳಿ. ಹೇಳ್ತಾರಲ್ವಾ, ಹರ್ಷದ ಕೂಳಿಗೋಸ್ಕರ ವರ್ಷದ ಕೂಳು ಕಳ್ಕೊಂಡ್ರಂತೆ ಅಂತ. ಹಾಗೆ ಈ ಥರ ಬರ್ತಕ್ಕಂಥ ಸಂಬಂಧಗಳೆಲ್ಲ ನೀರ ಮೇಲಿರ್ತಕ್ಕಂಥ ಗುಳ್ಳೆ. ಸರ್ವೇ ಸಾಮಾನ್ಯ ನಮ್ಮ ಮನಸ್ಸು ಆ ಕಡೆ ವಾಲದು, ಆದರೆ ಯಾವುದು ನಿಜವಲ್ಲ. ಗೊತ್ತಾಯ್ತಾ? ನಮ್ಮ ಮನಸ್ಸು ಡಿಸ್ಟ್ರಾಕ್ಟ್ ಮಾಡ್ತಾರೆ. ಎಷ್ಟೋ ಜನ ನಾನು ನೋಡಿದ್ದೀನಿ ತನ್ನ ಸಂಸಾರವನ್ನು ಇಂತಹ ವಿಷಯಕ್ಕೆ ತೊಳಗಾಡಿಸ್ಕೊಂಡು ಎಷ್ಟೋ ವರ್ಷದ ಮದುವೆಯನ್ನು ಹಾಳು ಮಾಡ್ಕೊಂಡಿರೋದು. ಹಾಗಾಗಿ ನಾವೆಲ್ಲರೂ ಮನುಷ್ಯರೇ, ನಾವೆಲ್ಲರೂ ತಪ್ಪು ಮಾಡ್ತೀವಿ, ನಮ್ಮ ಮನಸ್ಸು ವಾಲುತ್ತೆ. ಆದರೆ ನಮ್ಮ ಮನಸ್ಸನ್ನು ಸೀಮಿತದಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.